8ನೇ ತರಗತಿ ಅಭ್ಯಾಸ ಮಾಡುತ್ತಿರುವಂತ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿ ಗಣಿತ ಅಧ್ಯಾಯ 1 ವರ್ಗ ಮತ್ತು ಘನ, ಎ ಸ್ಕ್ವೇರ್ ಅಂಡ್ ಎ ಕ್ಯೂಬ್. ಈ ಒಂದು ಅಧ್ಯಾಯದಲ್ಲಿರುವಂತಹ ಅಭ್ಯಾಸಗಳನ್ನ ಬಿಡಿಸ್ತಾ ಇದ್ವಿ. ಈಗಾಗಲೇ ಒಂದು ಅಭ್ಯಾಸವನ್ನು ಬಿಡಿಸಿದ್ವಿ. ಪುಟ ಸಂಖ್ಯೆ 11 ಮತ್ತು 12ರಲ್ಲಿರುವಂತಹ ಅಭ್ಯಾಸವನ್ನು ಬಿಡಿಸಿದ್ವಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಪುಟ ಸಂಖ್ಯೆ 18ರಲ್ಲಿರುವಂತ ಕಂಡುಹಿಡಿಯಿರಿ, ಫಿಗರ್ ಇಟ್ ಔಟ್ ಅನ್ನುವಂಥ ಅಭ್ಯಾಸ. ಇದು ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್, ಘನ ಮತ್ತು ಘನಮೂಲಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ. ಈ ಒಂದು ಅಭ್ಯಾಸವನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, 27,000 ಮತ್ತು 10,648 ಇವುಗಳ ಘನಮೂಲಗಳನ್ನ ಕಂಡುಹಿಡಿಯಿರಿ. ಎರಡೂ ಸಂಖ್ಯೆ ಘನಮೂಲ ಕಂಡುಹಿಡಿಯಬೇಕು. ಯಾವುದೇ ಒಂದು ಘನಸಂಖ್ಯೆಯ ಘನಮೂಲವನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯುವ ಮೂಲಕ ನಾವು ಕಂಡುಹಿಡಿಯಬಹುದು ಸುಲಭವಾಗಿ. 27,000 ಅದನ್ನ ನಾನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ತೇನೆ. ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ 2ರಿಂದ ಭಾಗಿಸ್ತೈತಿ. 2 1 2, 2 3 6, 1 ಉಳಿತು 2 5 10, 2 0. ಮತ್ತು ಬಿಡಿ ಸ್ಥಾನದಲ್ಲಿ 0 ಇತ್ತು 2ರಲ್ಲಿ ಭಾಗ ಹೋಗ್ತೈತಿ. 2 6 12, 1 ಉಳಿತು 2 7 14, 1 ಉಳಿತು 2 5 10, 0. ಮತ್ತು ಬಿಡಿ ಸ್ಥಾನದಲ್ಲಿ 0 ಐತಿ 2ರಿಂದ ಭಾಗ ಹೋಗ್ತೈತಿ. 2 3 6, 2 3 6, 1 ಉಳಿತು 2 7 14, 1 ಉಳಿತು 2 5 10. ನಾವು ಅವಿಭಾಜ್ಯ ಸಂಖ್ಯೆಯಿಂದ ಮಾತ್ರ ಭಾಗಿಸ್ತಾ ಹೋಗ್ಬೇಕು. ಬಿಡಿ ಸ್ಥಾನ 5 ಇರೋದ್ರಿಂದ 5ರಿಂದ ಭಾಗ ಹೋಗುತ್ತೆ. ಅವಿಭಾಜ್ಯ ಸಂಖ್ಯೆ 5ರಿಂದ ಭಾಗಿಸೋಣ. 5 6 30, 3 ಉಳಿತು 5 7 35, 2 ಉಳಿತು 5 5 25. ಮತ್ತು ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ 5ರಿಂದ ಭಾಗ ಹೋಗ್ತೈತಿ. 5 1 5, 1 ಉಳಿತು 5 3 15, 2 ಉಳಿತು 5 5 25. ಬಿಡಿ ಸ್ಥಾನದಲ್ಲಿ 5 ಐತಿ ಮತ್ತು 5ರಿಂದ ಭಾಗ ಹೋಗ್ತೈತಿ. 5 7 10, 3 ಉಳಿತು 35, 5 7 35, 27. 3 9 27, 3 3 9, 3 1. ಇಷ್ಟಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು. 1 2 3, 2 3 ಸರಿ ಐತಿ. 5 1 2 3, 3 ಸರಿ ಐತಿ. 3 ಕೂಡ 3 ಸರಿ ಐತಿ. 2 × 2 × 2, 5 × 5 × 5, 3 × 3 × 3. ತರ ಬರ್ಕೊಂಡು ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತಿದ್ವಿ? ಅವಿಭಾಜ್ಯ ಅಪವರ್ತನಗಳ ಜೋಡಿ ಮಾಡ್ತಿದ್ವಿ, 2 ಗುಂಪು ಮಾಡ್ತಿದ್ವಿ. ಈಗ 3 ಸಂಖ್ಯೆ ಕೂಡ ಒಂದು ಗುಂಪು ಮಾಡಿ, 3 ಸಂಖ್ಯೆ ಕೂಡ ಒಂದು ಗುಂಪು ಮಾಡು, 3 ಜೋಡಿ ಮಾಡ್ಬೇಕು. ಇದು ಕ್ಯೂಬ್ ಅಲ್ಲ. ಸೊ ಈ ಗುಂಪಿಂದ 1 ತಗೊಳ್ಳೋಣ, ಇಂಟು ಈ ಗುಂಪಿಂದ 1, ಇಂಟು ಈ ಗುಂಪಿಂದ 1. 3 ಗುಣಿಸಂಗಿ 2 5 10, 13 30. therefore 27,000 ಇದರ ಘನಮೂಲ 30 ಆಗಿದೆ. 648 ಈ ಸಂಖ್ಯೆ ಘನಮೂಲ ಕಂಡುಹಿಡಿಯಬೇಕು. ಇದನ್ನು ಕೂಡ ನಾವು ಏನ್ ಮಾಡೋಣ, ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋಣ. ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ 2ರಲ್ಲಿ ಭಾಗ ಹೋಗ್ತೈತಿ. 2 5 10, 2 3 6, 2 4, 2 4 8, 2 4, 1 ಉಳಿತು 2 6 12, 1 ಉಳಿತು 2 6 12, 2 4. ಮತ್ತು 2ರಲ್ಲಿ ಭಾಗ ಹೋಗ್ತೈತಿ. 2 1 2 3 2 3 2 1. ಈ ತರ ಭಾಗಿಸ್ತಾ ಇರೋ ಸಂದರ್ಭದಲ್ಲಿ ಘನಸಂಖ್ಯೆ ಬಂದ್ರೆ ಇದು 11ರ ಘನ ಅಂತ ನಮ್ಗೆ ಗೊತ್ತೈತಿ. ಸೊ ಹಾಗಾಗಿ ನಾನು ಅವಿಭಾಜ್ಯ ಸಂಖ್ಯೆ 11 ತಗೋತೇನೆ. 11 11, ಎಷ್ಟು ಉಳಿತು? 2 ಉಳಿತು 23, 11 22, 1 ಉಳಿತು 11 ಅಂದ್ರೆ 11 121. ಮತ್ತು 11ರಲ್ಲಿ ಭಾಗ ಹೋಗ್ತೈತಿ. 11 1 11, 1 ಉಳಿತು 11, 11 11 121, 11. ಈ ತರ 1 ಬರೋವರೆಗೂ ಭಾಗಿಸ್ತಾ ಹೋಗಿ ನೆಕ್ಸ್ಟ್ ಏನ್ ಮಾಡಬೇಕಂದ್ರೆ ಇದನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋದು. 2 × 2 × 2, 11 × 11 × 11. ಇಲ್ಲಿ 3 ಸಂಖ್ಯೆಗಳ ಗುಂಪನ್ನ ಮಾಡಬೇಕು. ಈ ತರ ಈ ಗುಂಪಿಂದ 1 ಸಂಖ್ಯೆ ತಗೊಳ್ಳೋಣ, ಈ ಗುಂಪಿಂದ 1 ಸಂಖ್ಯೆ ತಗೊಂಡು ಗುಣಿಸೋಣ. 2 11 22. therefore 10,648 ಈ ಸಂಖ್ಯೆಯ ಘನಮೂಲ 22 ಆಗಿದೆ. ಕ್ವಶನ್ ನಂಬರ್ 2, 1323 ಪೂರ್ಣ ಘನಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ? ಮೊದಲಿಗೆ ಈ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಅವಿಭಾಜ್ಯ ಅಪವರ್ತನ ಗುಂಪು ಮಾಡ್ತಾವೆ. ನಾವು 3 ಸಂಖ್ಯೆ ಕೂಡ ಒಂದೊಂದು ಗುಂಪು. ಆ ಗುಂಪು ಆಗೋದಕ್ಕೆ ಯಾವ ಸಂಖ್ಯೆ ಕಡಿಮೆ ಇರುತ್ತಲ್ಲ ಅದರಿಂದ ಗುಣಿಸ್ಬೇಕು. ಫಸ್ಟ್ ಇದನ್ನ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ 1 3 4 2 6 3 9 ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಭಾಗೋದ್ರ ಇಡೀ ಸಂಖ್ಯೆ 3ರಿಂದ ಭಾಗುತ್ತೆ. 3ರಿಂದ ಭಾಗಿಸೋಣ. 3 4 12, 1 ಉಳಿತು 3 4 12, 3 1. ಮತ್ತು 3ನೇ ಭಾಗ ಹೋಗ್ತೈತಿ.
3 3, 1 3 4 12, 2 3 7 21 ಮತ್ತು 3 ಭಾಗ ಹೋಗ್ತೈತಿ. ಯಾಕಂದ್ರೆ 1 4 5 5 7 12, 3 4 12, 2 3 ಮತ್ತು 27, 7 ಭಾಗ ಹೋಗ್ತೈತಿ. ಇದು 7 7 49, 7 ಇದನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದಲ್ಲಿ ಬರೀ ನೀವು 3 × 3 7 × 7 ನೋಡಿ. 3 ಸಂಖ್ಯೆಗಳ ಗುಂಪು ಮಾಡ್ತಲ್ಲ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಂಪು. ಇಲ್ಲಿ 3 ಒಂದು ಗುಂಪು ಆಗೋದಕ್ಕೆ ಇನ್ನೊಂದು 7 ಕಡಿಮೆ ಇದೆ. ಇನ್ನೊಂದು 7 ಇದ್ರೆ 3 ಒಂದು ಗುಂಪು ಆಗ್ತಿತ್ತು. ಸೊ ಹಾಗಾಗಿ ನಾವಿಲ್ಲಿ ಅಂದ್ರೆ ಒಂದು ಘನಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ 3ರ ಗುಂಪಾಗಿ ಬರೆಯಕ್ಕೆ ಸಾಧ್ಯ ಆದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ಆಗಿರ್ತದೆ, ಅಂದ್ರೆ ಪರಿಪೂರ್ಣ ಘನಸಂಖ್ಯೆ ಆಗಿರ್ತದೆ. ಬಟ್ ಇಲ್ಲಿ 7ರ ಒಂದು ಗುಂಪು ಆಗ್ಬೇಕಾದ್ರೆ ಇಲ್ಲಿ ಇನ್ನೊಂದು 7 ಕಡಿಮೆ ಇರ್ತೈತಿ. ಹಾಗಾಗಿ 1323 ನಾವು 7ರಿಂದ ಗುಣಿಸಬೇಕು. 1323 7ರಿಂದ ಗುಣಿಸಿದರೆ ಅದು ಪರಿಪೂರ್ಣ ಘನವಾಗುತ್ತದೆ. ಕ್ವಶನ್ ನಂಬರ್ 3, ಸರಿ ಅಥವಾ ತಪ್ಪು ಎಂದು ತಿಳಿಸಿ ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಫಸ್ಟ್ ಕ್ವಶನ್, ಅದರೊಳಗೆ ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆ. ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆ. ಈ ನಾವು ಒಂದಿಷ್ಟು ಬೆಸ ಸಂಖ್ಯೆ ಘನಗಳನ್ನು ಬರೆಯೋಣ. 1ರ ಘನ 1³ = 1. ನೆಕ್ಸ್ಟ್ ಬೆಸ ಸಂಖ್ಯೆ 3, 3³ = 27, 5³ = 125, 7³ = 343. ಇವೆಲ್ಲವೂ ಕೂಡ ಬೆಸ ಸಂಖ್ಯೆಗಳು. ಯಾವುದೇ ಬೆಸ ಸಂಖ್ಯೆಯ ಘನ ಇದು ಬೆಸ ಸಂಖ್ಯೆನ ಆಗಿತ್ತು ನೋಡ್ರಿ. ಇವೆಲ್ಲವೂ ಬೆಸ ಸಂಖ್ಯೆಗಳು. ಹಾಗಾಗಿ ಬೆಸ ಸಂಖ್ಯೆಯ ಘನ ಯಾವಾಗಲೂ ಬೆಸ ಸಂಖ್ಯೆ ಆಗಿರ್ತದೆ. ಏನು ಹೇಳಿದಾರೆ ಇಲ್ಲಿ? ಯಾವುದೇ ಬೆಸ ಸಂಖ್ಯೆ ಘನವು ಸಮಸಂಖ್ಯೆ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಯಾವುದೇ ಬೆಸ ಸಂಖ್ಯೆ ಘನ ಸಮಸಂಖ್ಯೆ ಯಾವುದು ಬಂದಿಲ್ಲ ಇಲ್ಲಿ. ಹಾಗಾಗಿ ಈ ಹೇಳಿಕೆ ತಪ್ಪು. ತಾರ್ಕಿಕತೆಯನ್ನ ವಿವರಿಸಿ ಅಂತ ಹೇಳಿದಾರ. ಏನ್ ಬರೀಬಹುದು ನಾವು? ಕಾರಣ ಈ ಹೇಳಿಕೆ ತಪ್ಪು. ಏಕೆಂದರೆ ಯಾವುದೇ ಬೆಸ ಸಂಖ್ಯೆಯ ಘನವು ಯಾವಾಗಲೂ ಒಂದು ಬೆಸ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, 8ರಿಂದ ಕೊನೆಗೊಳ್ಳುವ ಯಾವುದೇ ಘನಸಂಖ್ಯೆ ಇರುವುದಿಲ್ಲ. 8ರಿಂದ ಕೊನೆಗೊಳ್ಳುವ ಯಾವುದೇ ಘನಸಂಖ್ಯೆ ಇರುವುದಿಲ್ಲ ಅಂತ ಹೇಳಿದಾರ. ನಾನು 2ರ ಘನವನ್ನು ಬರೀತೇನೆ. 2³ = 8. ನೆಕ್ಸ್ಟ್ 12³ = 1728. ಅಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಸಾಕು. ಇದು ನೋಡು, ಒಂದು ಘನ ಇದೆ, ಘನಸಂಖ್ಯೆ 8ರಿಂದ ಕೊನೆಗೊಂಡೈತಿ. ಇದು ಒಂದು ಘನಸಂಖ್ಯೆ 8ರಿಂದ ಕೊನೆಗೊಂಡೈತಿ. ಇದು 2ರ ಘನ, ಇದು 12ರ ಘನ. ಅವ್ರು ಹೇಳ್ತಾ ಇರೋದೇನು? 8ರಿಂದ ಕೊನೆಗೊಳ್ಳುವ ಯಾವುದೇ ಘನಸಂಖ್ಯೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ 2 ಪ್ರೂಫ್ ಸಿಕ್ಕು ನಮಗೆ 8ರಿಂದ ಕೊನೆಗೊಳ್ಳುವ ಘನಸಂಖ್ಯೆ ಇದೆ ಅಂತೇಳಿ. ಯಾವ ಸಂಖ್ಯೆ 2ರಿಂದ ಕೊನೆಗೊಂಡಿರ್ತತಿ, ಅದರ ಘನ 8ರಿಂದ ಕೊನೆಗೊಳ್ತತಿ. ಹಾಗಾಗಿ 8ರಿಂದ ಕೊನೆಗೊಳ್ಳುವ ಯಾವುದೇ ಘನಸಂಖ್ಯೆ ಇರೋದಿಲ್ಲ ಅಂತ ಹೇಳಿದರೆ ಈ ಹೇಳಿಕೆ ತಪ್ಪು. ಏಕೆಂದರೆ 2ರಿಂದ ಕೊನೆಗೊಳ್ಳುವ ಎಲ್ಲಾ ಸಂಖ್ಯೆಗಳ ಘನಗಳು 8ರಿಂದ ಕೊನೆಗೊಳ್ಳುತ್ತವೆ. ಇಷ್ಟು ಬರ್ತದೆ. ನೆಕ್ಸ್ಟ್ ಥರ್ಡ್ ಒನ್, 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರ್ಬೋದು. 2 ಅಂಕಿ ಸಂಖ್ಯೆ ನಾವು ಕ್ಯೂಬ್ ಮಾಡಿದಾಗ 3 ಅಂಕಿ ಸಂಖ್ಯೆ ಆಗಿರ್ಬೋದು ಅಂತ ಹೇಳಿದಾರ. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10. 10³ ಎಷ್ಟಾಗುತ್ತೆ ಅಂದ್ರೆ 1000 ಆಗುತ್ತದೆ. ಎಷ್ಟಾದ ಇಲ್ಲಿ 4 ಅಂಕಿಗಳು ನೋಡಿ. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10, ಅದರ ಘನನೇ 4 ಅಂಕಿಯನ್ನು ಹೊಂದೈತಿ. ಅವ್ರು ಹೇಳ್ತಿರೋದೇನು? 2 ಅಂಕಿಯ ಸಂಖ್ಯೆ ಘನವು 3 ಅಂಕಿ ಆಗಿರಬಹುದು, 3 ಅಂಕಿಯ ಸಂಖ್ಯೆ ಆಗಿರ್ಬೋದು ಅಂತ ಹೇಳಿದ್ದಾರೆ. 2 ಅಂಕಿಯ ಸ್ಟಾರ್ಟಿಂಗ್ ನಂಬರ್ 10, ಅದರ ಘನನ 4 ಡಿಜಿಟ್ ಐತಂದ್ರ 4 ಡಿಜಿಟ್ ಐತಂದ್ರ ಈ ಹೇಳಿಕೆ ಏನಾಗ್ತದೆ? ತಪ್ಪಾಗುತ್ತೆ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು, ಆಗಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2 ಅಂಕಿಯ ಮೊದಲ ಸಂಖ್ಯೆ 10, ಕೊನೆಯ ಸಂಖ್ಯೆ 99. ಆಲ್ರೆಡಿ 10ರ ಘನನ 4 ಡಿಜಿಟ್ ಐತಂದ್ರ 99ರ ಘನ ಜಾಸ್ತಿ ಇರ್ತದೆ. ಸೊ ಹಾಗಾಗಿ 2 ಅಂಕಿಯ ಯಾವುದೇ ಸಂಖ್ಯೆಯ ಘನ 3 ಅಂಕಿ ಆಗಿರಂಗಿಲ್ಲ, ಕನಿಷ್ಠ 4 ಅಂಕಿಯನ್ನು ಹೊಂದಿರ್ತದೆ. ಹಾಗಾಗಿ ಈ ಹೇಳಿಕೆ ತಪ್ಪು. ಏಕೆಂದರೆ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯ ಘನವೇ ಕನಿಷ್ಠ 4 ಅಂಕಿಗಳನ್ನು ಹೊಂದಿರ್ತದೆ. ಫೋರ್ತ್ ಒನ್, 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು. ನೋಡಿ, 2 ಅಂಕಿಯ ಗರಿಷ್ಠ ಸಂಖ್ಯೆ 99, ಅದರ ಘನ ಎಷ್ಟೈತಂದ್ರೆ 9,70,299.
ಹಾಗಾಗಿ ಇಲ್ಲಿ ಎಷ್ಟು ಡಿಜಿಟ್ ಅದು 1 2 3 4 5 6. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ಘನವೇ 6 ಅಂಕಿ ಹೊಂದೈತಂದ್ರ 6 ಡಿಜಿಟ್. ಹೇಳ್ತಿರೋದೇನು, 2 ಅಂಕಿಯ ಸಂಖ್ಯೆ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನ ಹೊಂದಿರಬಹುದು. ಗರಿಷ್ಠ ಸಂಖ್ಯೆಯೇ 6 ಅಂಕಿ ಹೊಂದೈತಂದ್ರ ಕನಿಷ್ಠ 7 ಅಂಕಿ ಅದಕ್ಕಿಂತ ಹೆಚ್ಚಿಗೆ ಹೊಂದಿರಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಏಕೆಂದರೆ 2 ಅಂಕಿ ಅತಿ ಗರಿಷ್ಠ ಸಂಖ್ಯೆ 99, ಇದರ ಘನ ಕೇವಲ 6 ಅಂಕಿಗಳನ್ನು ಮಾತ್ರ ಹೊಂದಿದೆ. ಆದ್ದರಿಂದ ಈ ಹೇಳಿಕೆ ತಪ್ಪು. ಘನಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತಗಳನ್ನು ಹೊಂದಿವೆ. ಘನಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತಗಳನ್ನು ಹೊಂದಿವೆ. ಈ ಹೇಳಿಕೆ ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಘನಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನ ಅಲ್ಲದೆ ಸಮಸಂಖ್ಯೆಯ ಅಪವರ್ತನ ಕೂಡ ಹೊಂದಿರ್ತವೆ. ಈ ಉದಾಹರಣೆಗೆ 2 into 2 3 cube 3 into 3 into 3. even number of factors, odd number of factors. ಅಲ್ಲಿ ಈ ಘನ ಅಂದ್ರೆ 8 ಏನೈತಲ್ಲ, 8 ಘನಸಂಖ್ಯೆ, 27 ಕೂಡ ಘನಸಂಖ್ಯೆ. 8ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆದಾಗ, ಪ್ರೈಮ್ ಫ್ಯಾಕ್ಟರ್ಸ್ ಬರೆದಾಗ ಇಲ್ಲಿ ಏನಾಯ್ತು, ಈವನ್ ನಂಬರ್ಸ್ ಬಂದು. ಅವ್ರು ಹೇಳ್ತಿರೋದೇನ, ಘನಸಂಖ್ಯೆಗಳು ಏನದಲ್ಲ ಇದು ಬೆಸ ಸಂಖ್ಯೆಯ ಅಪವರ್ತನ ಮಾತ್ರ ಹೊಂದಿರ್ತದೆ ಅಂತ ಹೇಳಿದಾರ. 8 ಒಂದು ಘನ, ಇದರ ಅಪವರ್ತನಗಳು ಈವನ್ ನಂಬರ್ಸ್ ಅಂದ್ರೆ ಸಮಸಂಖ್ಯೆಗಿವು. ಇದರ ನಂಬರ್ಸ್, ಇದರ ಫ್ಯಾಕ್ಟರ್ಸ್ ಏನಾಗಿದಾವು, ಬೆಸ ಸಂಖ್ಯೆ ಆಗಿದಾವೆ. ಹಾಗಾಗಿ ಈ ಹೇಳಿಕೆ ತಪ್ಪು. ಏಕೆಂದರೆ ಘನಸಂಖ್ಯೆಗಳು ಬೆಸ ಅಥವಾ ಸಮಸಂಖ್ಯೆ ಅಪವರ್ತನಗಳನ್ನು ಹೊಂದಿರ್ತವೆ. ಈ ತರ ಕಾರಣ ಬರೀಬೇಕು. 4ನೇ ಪ್ರಶ್ನೆ, ಸಂಖ್ಯೆ 1331 ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167 ಮತ್ತು 32768 ಈ ಸಂಖ್ಯೆಗಳ ಘನಮೂಲಗಳನ್ನು ಊಹಿಸಿ. 31 ಘನ ಅಂತ ಗೊತ್ತೈತಿ. ಅದರ ಘನಮೂಲವನ್ನು ನೀವು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿತೀವಿ. ಬಟ್ ಆ ಥರ ಅಪವರ್ತನ ಮಾಡಲಾರ್ದ, ಅಪವರ್ತಿಸದೆ ಕಂಡುಹಿಡಿಯಕ್ಕೆ ಸಾಧ್ಯವೇ, ಊಹಿಸಲು ಸಾಧ್ಯವೇ ಅಂತ ಕೇಳಿದಾರೆ. ಬಹಳ ಸಿಂಪಲ್ ಆಗಿ ಊಹೆ ಮಾಡ್ಬೋದು. ಅದೇ ತರ ಒಂದು 3 ಸಂಖ್ಯೆ ಕೊಟ್ಟಿದ್ದಾರೆ, ಅದರದ್ದು ಕೂಡ ನೀವು ಘನಮೂಲವನ್ನ ಅಂದಾಜಿಸಬಹುದೇ ಅಂತೇಳಿ ಯಾವ ತರ ಅಂತ ನೋಡೋಣ. 1331 ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಈ ಸಂಖ್ಯೆ ಯಾವ 2 ಘನಗಳ ಮಧ್ಯೆ ಬರ್ತೈತೆ ಅನ್ನೋದು ಕಂಡುಹಿಡಿಯೋಣ ನಾವು. ಇದು 1000 ಅಂದ್ರೆ ಈಗ ನಮ್ಗೆ ಕ್ಲಿಯರ್ ಗೊತ್ತಾಯ್ತು. 1331 10ರ ಘನ ಮತ್ತು 20ರ ಘನದ ಮಧ್ಯೆ ಇದೆ. ಹಾಗಾಗಿ ಇದರ ಘನಮೂಲ ಯಾವ್ದಾಗಿರ್ಬೋದು, 10 ರಿಂದ 20ರೊಳಗಿಂದ. 10 ಅಲ್ಲ 20 ಅಲ್ಲ, ಯಾಕಂದ್ರೆ 10ರ ಘನ 1000, 20ರ ಘನ 8000. ಅಂದ್ರೆ 1331ರ ಘನ 11 ರಿಂದ 19ರವರೆಗಿನ ಯಾವ್ದಾರ ಒಂದು ಸಂಖ್ಯೆ ಆಗಿರ್ತದೆ. ಈಗ ನಮಗೆ ಒಂದು ಘನದಲ್ಲಿರುವಂತ ಬಿಡಿ ಸ್ಥಾನದಲ್ಲಿರುವ ಅಂಕಿಯ ಆಧಾರದ ಮೇಲೆ ಅದರ ಘನಮೂಲದಲ್ಲಿ ಯಾವ ಅಂಕಿ ಇರ್ಬೋದು ಅನ್ನೋದನ್ನ ಗೆಸ್ ಮಾಡ್ಬೋದು ನಾವು. ಇಲ್ಲಿ 1331 ಇಲ್ಲಿ ಈ ಘನದ ಬಿಡಿ ಸ್ಥಾನದಲ್ಲಿ 1 ಐತಿ. ಈ ಘನದ ಬಿಡಿ ಸ್ಥಾನದಲ್ಲಿ 1 ಐತಂದ್ರ ಇದರ ಘನಮೂಲದಲ್ಲಿ ಏನಿರೋಕ್ ಸಾಧ್ಯ? 1 ಇದ್ದಾಗ ಒಂದೊಂದೇ 1 ಒಂದೊಂದೇ 1 ಹೌದಾ. ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ಮಾತ್ರ ಅದರ ಘನದಲ್ಲಿ ಬಿಡಿ ಸ್ಥಾನದಲ್ಲಿ 1 ಇರಕ್ಕೆ ಸಾಧ್ಯ. ನಮಗೆ 1331ರ ಘನಮೂಲ 11 ಮತ್ತು 19ರ ನಡುವೆ ಐತೆ ಅಂತ ಗೊತ್ತೈತಿ. 11 ರಿಂದ 19ರೊಳಗೆ ಯಾವ್ದಾರ ಒಂದು ಸಂಖ್ಯೆ ಅಂತ ಗೊತ್ತೈತಿ. ಬಟ್ ಇಲ್ಲಿ ಇದರ ಘನದ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಘನಮೂಲದಲ್ಲಿ ಬಿಡಿ ಸ್ಥಾನದಲ್ಲಿ 1 ಇರ್ಬೇಕು. 11 ರಿಂದ 19ರವರೆಗೂ ಬಿಡಿ ಸ್ಥಾನದಲ್ಲಿ 1 ಇರೋದಂದ್ರ 11 ಮಾತ್ರ. ಹಾಗಾಗಿ 1331ರ ಘನಮೂಲ 11 ಆಗಿದೆ. ಫಸ್ಟ್ ಏನ್ ಮಾಡಬೇಕು, ನಾವು ಕೊಟ್ಟಿರುವಂತ ಸಂಖ್ಯೆ ಯಾವ 2 ಘನಗಳ ಮಧ್ಯೆ ಬರ್ತೈತೆ ಅಂತ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಘನದ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಐತಿ ನೋಡ್ಕೊಂಡು ಅದರ ಘನಮೂಲದಲ್ಲಿ ಯಾವ ಅಂಕಿ ಬರ್ಬೋದು ಅದರ ಆಧಾರದ ಮೇಲೆ ಈಜಿಯಾಗಿ ಗೆಸ್ ಮಾಡ್ಬೋದು. ನೆಕ್ಸ್ಟ್ 4913 ಅಂತ ಕೊಟ್ಟಿದ್ರೆ ಇದು ಕೂಡ 10 ಕ್ಯೂಬ್ ಮತ್ತು 20 ಕ್ಯೂಬ್ಗಳ ನಡುವೆ ಐತಿ. ಯಾಕಂದ್ರೆ 10 ಕ್ಯೂಬ್ ಅಂದ್ರೆ 1000, 8000 ಮಧ್ಯೆ ಬರ್ತೈತಿ. 10 ಕ್ಯೂಬ್ ಲೆಸ್ ದೆನ್ 4913 ಲೆಸ್ ದೆನ್ 20 ಕ್ಯೂಬ್. 4913 ಈ ಘನದ ಬಿಡಿ ಸ್ಥಾನದಲ್ಲಿ 3 ಐತಿ. ಹೌದಾ. ನಮಗೇನು ಗೊತ್ತಾಯ್ತು ಇವಾಗ, 4913ರ ಘನಮೂಲ 10 ಮತ್ತು 20 ನಡುವಿನ ಒಂದು ಸಂಖ್ಯೆ ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಈ ಘನದ ಬಿಡಿ ಸ್ಥಾನದಲ್ಲಿ 3 ಐತಿ, 3 ಇದೆ. ಹಾಗಾಗಿ ಘನದ ಬಿಡಿ ಸ್ಥಾನದಲ್ಲಿ 3 ಬರ್ಬೇಕಾದ್ರೆ ಆ ಘನಮೂಲದಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರ್ತದೆ?
7 ಇದ್ದಾಗ ಮಾತ್ರ 7 ಇಂಟು 7 ಇಂಟು 7 ನೀವು ಗುಣಿಸಿದಾಗ 7 49 343. ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 7 ಇದ್ದಾಗ ಅದರ ಘನದಲ್ಲಿ ಬಿಡಿ ಸ್ಥಾನದಲ್ಲಿ 3 ಬರಲು ಸಾಧ್ಯ. ಹಾಗಾಗಿ 10 ರಿಂದ 20ರವರೆಗಿನ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 7 ಇರೋದಂದ್ರೆ ಯಾವುದು? 17 ಆಗ್ತದೆ. 4913 ಘನಮೂಲ 17 ಆಗಿದೆ. 12167 ಇದು 20 ಕ್ಯೂಬ್ ಮತ್ತು 30 ಕ್ಯೂಬ್ಗಳ ನಡುವೆ ಬರ್ತದೆ. 12000 ಅಂದ್ರೆ 20 ಕ್ಯೂಬ್ ಅಂದ್ರೆ 8000, 30 ಕ್ಯೂಬ್ ಅಂದ್ರೆ 27,000 ಆಗ್ತೈತಿ. ಹಾಗಾಗಿ ಅವುಗಳ ಮಧ್ಯೆ ಬರ್ತೈತಿ ಇದು. 12167 ಈ ಘನದ ಬಿಡಿ ಸ್ಥಾನದಲ್ಲಿ 7 ಇದೆ. ಒಂದು ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 7 ಯಾವಾಗ ಬರಕ್ಕೆ ಸಾಧ್ಯ? ಅದರ ಘನಮೂಲದಲ್ಲಿ 3 ಇದ್ದಾಗ ಮಾತ್ರ. ನೋಡ್ರಿ, 3ನ್ನ 3 ಸರಿ ಇಟ್ಟು ಗುಣಿಸ್ರಿ ಏನಾಗ್ತೈತಿ? 3,393 27 ಮತ್ತು ಬಿಡಿ ಸ್ಥಾನ 7 ಬರ್ತೈತಿ. ಹಾಗಾಗಿ ನಮಗೇನು ಗೊತ್ತಾಯ್ತಂದ್ರೆ ಈ 12167 ಘನಮೂಲ 20 ಮತ್ತು 30 ನಡುವಿನ ಒಂದು ಸಂಖ್ಯೆ ಆಗಿದೆ. ಅದರ ಬಿಡಿ ಸ್ಥಾನ ಏನಾಗಬೇಕು? 7 ಆಯ್ತಂದ್ರೆ ಅದರ ಘನಮೂಲದಲ್ಲಿ ಬಿಡಿ ಸ್ಥಾನದಲ್ಲಿ 3 ಬರ್ಬೇಕು. ಹಾಗಾಗಿ 20 ಮತ್ತು 30 ನಡುವಿನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 3 ಬರೋದಂದ್ರೆ ಯಾವುದು? 12167 ಘನಮೂಲ 23 ಆಗಿದೆ. 32,768 ಇದು 32,000 ಅಂದ್ರೆ 30 ಕ್ಯೂಬ್ಗಿಂತ ಜಾಸ್ತಿ ಇದೆ. ಹಾಗಾಗಿ 30 ಕ್ಯೂಬ್ ಮತ್ತು 40 ಕ್ಯೂಬ್ಗಳ ನಡುವೆ ಇರ್ತದೆ. ಇದು 4×16 14×64 ಅಂದ್ರೆ 27,000 ಮತ್ತು 64,000 ಮಧ್ಯೆ ಬರ್ತೈತಿ. ಹಾಗಾಗಿ 30 ಕ್ಯೂಬ್ ಲೆಸ್ ದೆನ್ 32,768 ಲೆಸ್ ದೆನ್ 40 ಕ್ಯೂಬ್. ಈ ಘನದ ಬಿಡಿ ಸ್ಥಾನದಲ್ಲಿ 32,768 ಈ ಘನದ ಬಿಡಿ ಸ್ಥಾನದಲ್ಲಿ 8 ಐತಿ. ಅಂದ್ರೆ ನಮ್ಗೆ ಏನು ಕ್ಲಿಯರ್ ಗೊತ್ತಾಯ್ತು ಅಂದ್ರೆ ಈ ಸಂಖ್ಯೆಯ ಘನಮೂಲ 30 ಮತ್ತು 40 ನಡುವಿನ ಒಂದು ಸಂಖ್ಯೆ ಅಂತ ಕ್ಲಿಯರ್ ಗೊತ್ತಾಗ್ತದೆ. 30 ಮತ್ತು 40 ನಡುವಿನ ಒಂದು ಸಂಖ್ಯೆ ಇದೆ. ಈ ಘನದ ಬಿಡಿ ಸ್ಥಾನ 8 ಇರೋದ್ರಿಂದ ಇದರ ಘನಮೂಲದಲ್ಲಿ ಯಾವ ಅಂಕಿ ಇರ್ಬೋದು? ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ 2ರಿಂದ ಕೊನೆಗೊಳ್ಳುತ್ತೈತಿ ಅದರ ಘನ 8ರಿಂದ ಕೊನೆಗೊಳ್ಳುತ್ತೈತಿ. ಸೊ ಹಾಗಾಗಿ 30 ಮತ್ತು 40 ನಡುವಿನ ಒಂದು ಸಂಖ್ಯೆ 2ರಿಂದ ಕೊನೆಗೊಳ್ಳೋ ಸಂಖ್ಯೆ ಯಾವ್ದಂದ್ರೆ 32. 32,768 ಘನಮೂಲ 32 ಆಗಿದೆ. 5ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ. 67 ಕ್ಯೂಬ್ ಮೈನಸ್ 66 ಕ್ಯೂಬ್, 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಎರಡರೊಳಗೆ ಯಾವುದು ದೊಡ್ಡದಾಗಿತ್ತು ಅಂತ ಹೇಳಿದ್ದಾರೆ. ಆಲ್ಜಬ್ರಿಕ್ ಐಡೆಂಟಿಟೀಸ್ ಅನ್ನ ಬಳಸ್ಕೊಂಡು ಮಾಡಬಹುದು ನಾವು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತೇಳಿ ಒಂದು ಸೂತ್ರ ಐತಿ. ದಿಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಈಗ ಫಸ್ಟ್ ನಾ ಇದಕ್ಕೆ ಕಂಡಿದ್ದೇನ 67 ಕ್ಯೂಬ್ ಮೈನಸ್ 66 ಕ್ಯೂಬ್. ಇಲ್ಲಿ ಕ್ಯೂಬ್ ಇದ್ದಲ್ಲಿ ಕ್ಯೂಬ್ ಐತಿ, ಮೈನಸ್ ಇದ್ದಲ್ಲಿ ಮೈನಸ್ ಐತಿ, ಎ ಇದ್ದಲ್ಲಿ 67 ಐತಿ. 67 ಮೈನಸ್ 66 ಎ ಸ್ಕ್ವೇರ್ ಅಂದ್ರೆ 67 ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ 67 ಇಂಟು 66 ಬಿ ಸ್ಕ್ವೇರ್ 66 ಸ್ಕ್ವೇರ್. ಇದೇನಾಯ್ತು? 67 ಮೈನಸ್ 66 ಅಂದ್ರೆ 1 ಬಂತು. ಇದನ್ನು ಸುಲಭೀಕರಿಸಿ ನಮಗೆ ಉತ್ತರ ಎಷ್ಟು ಬಂತಂದ್ರೆ 67 ಸ್ಕ್ವೇರ್ 67 ಇಂಟು 66 66 ಸ್ಕ್ವೇರ್ ಸುಲಭೀಕರಿಸಿ ಇದನ್ನ ಅಷ್ಟು ಕೂಡಿಸ್ತಾ ನಮಗೆ 13,267 ಬಂತು. ನೆಕ್ಸ್ಟ್ ಈಗ ನಾವು 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಮಾಡೋಣ. 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಇಸ್ ಈಕ್ವಲ್ ಟು 43 ಮೈನಸ್ 42 43 ಸ್ಕ್ವೇರ್ ಪ್ಲಸ್ 43 ಇಂಟು 42 ಪ್ಲಸ್ 42 ಸ್ಕ್ವೇರ್. ಇದೆಲ್ಲ ಸುಲಭೀಕರಿಸೋಣ. 43 ಮೈನಸ್ 42 ಅಂದ್ರೆ ಇಂಟು 1 43 42 ಕಳೆದ್ರೆ 1. ಅದೇ ಥರ 43 ಸ್ಕ್ವೇರ್ ಇದನ್ನು ಸುಲಭೀಕರಿಸೋಣ. ಇದನ್ನ ನಾವು 3 ಕೂಡಿಸಿದಾಗ ಎಷ್ಟು ಅಂತಂದ್ರೆ 5,419. ಎರಡೂ ಬೆಲೆಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಯಾವ ದೊಡ್ಡ ಬೆಲೆ ಕಾಣ್ತಾ ಇದೆ? 13,267. ಹಾಗಾಗಿ 67 ಕ್ಯೂಬ್ ಮೈನಸ್ 66 ಕ್ಯೂಬ್ ಈಸ್ ಗ್ರೇಟರ್ ದೆನ್ 43 ಕ್ಯೂಬ್ ಮೈನಸ್ 42 ಕ್ಯೂಬ್. 67 ಕ್ಯೂಬ್ ಮೈನಸ್ 66 ಕ್ಯೂಬ್ ಈಸ್ ಗ್ರೇಟರ್ ದೆನ್ 43 ಕ್ಯೂಬ್ ಮೈನಸ್ 42 ಕ್ಯೂಬ್. ಪುಟ ಸಂಖ್ಯೆ 18ರಲ್ಲಿರುವಂತಹ ಘನ ಮತ್ತು ಘನಮೂಲಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸಮಸ್ಯೆಗಳನ್ನು ಬಿಡಿಸಿದ್ವಿ. ವರ್ಗ ಮತ್ತು ಘನ ಎ ಸ್ಕ್ವೇರ್ ಅಂಡ್ ಎ ಕ್ಯೂಬ್ ಈ ಒಂದು ಚಾಪ್ಟರ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು
ಮತ್ತೊಂದು ಹೊಸ ಅಧ್ಯಾಯವನ್ನು ತೆಗೆದುಕೊಂಡು ಜಸ್ಟ್ ಫಿಗರ್ ಇಟ್ ಔಟ್, ಕಂಡುಹಿಡಿಯಿರಿ ಅಂತ ಏನಿರ್ತಾರೋ ಅಂಥ ಸಮಸ್ಯೆಗಳನ್ನು ಮಾತ್ರ ಬಿಡಿಸ್ತಾ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ತರಗತಿ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.